ಮಕ್ಕಳೇ, ನಿಮಗೆ ಕಥೆಗಳು ಅಂದರೆ ಇಷ್ಟನಾ? ಸರಿ, ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತಾ ಇದ್ದೀನಿ. ಈ ಕಥೆಯ ಹೆಸರು ಬುದ್ಧಿವಂತ ಯಾರು. ಈ ಕಥೆಯಲ್ಲಿ ಬರುವ ಪಾತ್ರಗಳು ಸಿಂಹ, ನರಿ ಮತ್ತು ಕತ್ತೆ. ಯಾವ್ಯಾವ ಪಾತ್ರಗಳು? ಸಿಂಹ, ಕತ್ತೆ, ಈ 3 ಪಾತ್ರಗಳು ಈ ಕಥೆಯಲ್ಲಿ ಬರ್ತವೆ. ಈಗ ನಾವು ಕಥೆಯನ್ನು ಶುರು ಮಾಡೋಣ. ಒಂದಿನ ಸಿಂಹರಾಜಗೆ ತುಂಬ ಹಸಿವಾಗಿರುತ್ತೆ. ಸಿಂಹರಾಜ ಸಹಾಯಕ್ಕಾಗಿ ನರಿಯನ್ನು ಜೊತೆಯಲ್ಲಿ ಇಟ್ಕೊಂಡಿರುತ್ತೆ. ನರಿಯನ್ನು ಕರೆದುಬಿಟ್ಟು ಹೇಳುತ್ತೆ, ಏ ನರಿ, ನನಗೆ ತುಂಬ ಹಸಿವಾಗಿದೆ. ಹೋಗು, ನೀನೀಗಲೇ ನನಗೆ ಕಾಡಿನಲ್ಲಿ ಆಹಾರ ಹುಡುಕಿಕೊಂಡು ಬಾ. ಇಲ್ಲವಾದಲ್ಲಿ ನಾನು ನಿನ್ನನ್ನು ಕೊಂದು ತಿಂದು ಬಿಡುತ್ತೇನೆ ಅಂತ ಸಿಂಹ ಹೇಳುತ್ತೆ. ಸರಿ ಅಂತ ನರಿ ಏನು ಮಾಡುತ್ತೆ, ಕಾಡಲ್ಲೆಲ್ಲ ಹುಡುಕಾಡುತ್ತೆ. ಯಾವುದಾದ್ರೂ ಆಹಾರ ಸಿಗುತ್ತಾ ಅಂತ ಕಾಡನ್ನೆಲ್ಲ ಸುತ್ತಿ ಕೊನೆಗೆ ಈ ನರಿಗೆ ಒಂದು ಕತ್ತೆ ಕಾಣಿಸುತ್ತೆ. ಆ ಕತ್ತೆಗೆ ಉಪಾಯ ಮಾಡಿಕೊಂಡು ಹೇಳುತ್ತೆ, ಏ ಕತ್ತೆ, ನೀನು ಇಲ್ಲಿ ಮಲಗಿದ್ಯಾ? ನಿನ್ನನ್ನು ಸಿಂಹರಾಜ ಕರೀತಾ ಇದ್ದಾರೆ. ಬಾ, ನಿನಗೆ ಪಟ್ಟಾಭಿಷೇಕ ಮಾಡಿ ಸಿಂಹಾಸನದ ಮೇಲೆ ಕೂರಿಸಿ ಕಿರೀಟ ಹಾಕ್ತಾರಂತೆ. ಬಾ ನನ್ನ ಜೊತೆ ಅಂತ ನರಿ ಹೇಳುತ್ತೆ. ಅದನ್ನು ನಂಬಿಕೊಂಡು ಕತ್ತೆ ಖುಷಿಯಾಗಿಬಿಡುತ್ತೆ. ಏನು, ನನಗೆ ಕಾಡಿನ ರಾಜ ಸಿಂಹ ಪಟ್ಟಾಭಿಷೇಕ ಮಾಡಿ ಸಿಂಹಾಸನದ ಮೇಲೆ ಕೂರಿಸಿ ಕಿರೀಟ ಹಾಕ್ತಾರಾ ಅಂತ ಖುಷಿಯಿಂದ ಕುಣ್ಕೊಂಡು ಈ ನರಿ ಹಿಂದೆ ಹೋಗುತ್ತೆ. ಆಮೇಲೆ ಕತ್ತೆ ಬರ್ತಿದ್ದ ಹಾಗೆ ಸಿಂಹ ಏನು ಮಾಡುತ್ತೆ, ಆಹಾ ಬೇಟೆ ಬಂತು ಅಂತ ಸಿಂಹ ಕತ್ತೆ ಮೇಲೆ ಎಗರುತ್ತೆ. ಕತ್ತೆಯ ಕಿವಿ ಕಟ್ಟಾಗೋಗುತ್ತೆ. ಆ ಕತ್ತೆ ಕಿವಿನ ಸಿಂಹ ಕಿತ್ಕೊಂಡು ತಿಂದ್ಬಿಡುತ್ತೆ. ಕತ್ತೆ ಕಿವಿ ಕಟ್ಟಾಗೋಯ್ತಲ್ಲ ಅಂತ ನೋವಲ್ಲಿ ಕಿರ್ಚ್ಕೊಂಡು ಓಡೋಗುತ್ತೆ. ಯಪ್ಪ ಬೇಡಪ್ಪ, ಈ ಸಹವಾಸ, ಯಾವ ಪಟ್ಟಾಭಿಷೇಕನೂ ಬೇಡ ಅಂತ ಕತ್ತೆ ಓಡಿ ಹೊರಟೋಗ್ಬಿಡುತ್ತೆ. ಆಗ ಈ ಸಿಂಹ ಹೇಳುತ್ತೆ ನರಿಗೆ, ಏ ನರಿ, ನೀನು ಕರ್ಕೊಂಡು ಬಂದಿದ್ದಲ್ಲ ಕತ್ತೆ, ಆ ಕತ್ತೆ ತಪ್ಪಿಸ್ಕೊಂಡು ಹೋಯ್ತು. ಹೋಗು, ನನಗೆ ಆ ಕತ್ತೆನ ಕರ್ಕೊಂಡು ಬಾ, ಇಲ್ಲ ಅಂತಂದರೆ ನಿನ್ನನ್ನೇ ಕೊಂದು ತಿಂತೀನಿ ಅಂತ ಸಿಂಹ ಹೇಳುತ್ತೆ. ಆಗ ಮತ್ತೆ ಏನು ಮಾಡುತ್ತೆ, ಈ ನರಿ ಕತ್ತೆಯನ್ನು ಹುಡ್ಕೊಂಡು ಹೋಗುತ್ತೆ. ಕತ್ತೆ ನೋವಿಂದ ಅಳ್ತಾ ಮಲಗಿರುತ್ತೆ. ಆಗ ಈ ಕತ್ತೆಗೆ ಹೇಳುತ್ತೆ ನರಿ, ಏ ಕತ್ತೆ, ಯಾಕೆ ನೀನು ಓಡಿ ಬಂದೆ? ಅಷ್ಟು ಗೊತ್ತಾಗಲ್ವ ನಿನಗೆ, ಏನಕ್ಕೆ ಬಂದೆ ನೀನು ಅಂತ ಹೇಳುತ್ತೆ. ಆವಾಗ ಕತ್ತೆ ಹೇಳುತ್ತೆ, ಹೋಗು, ನೀನೊಬ್ಬ ಮೋಸಗಾರ, ನನಗೆ ಯಾವ ಸಿಂಹಾಸನನೂ ಬೇಡ, ಪಟ್ಟಾಭಿಷೇಕನೂ ಬೇಡ. ನೋಡು, ನನ್ನ ಕಿವಿ ಕಟ್ಟಾಗಿ ರಕ್ತ ಸುರಿತಾ ಇದೆ, ನನಗೆ ಎಷ್ಟು ನೋವಾಗ್ತಿದೆ ಗೊತ್ತಾ ಅಂತ ಹೇಳುತ್ತೆ. ಆಗ ನರಿ ಹೇಳುತ್ತೆ, ಏ ಕತ್ತೆ, ದಡ್ಡ ಕತ್ತೆ, ಯಾಕೆ ಗೊತ್ತಾ, ಸಿಂಹ ನಿನ್ನ ಕಿವಿ ಕಟ್ ಮಾಡಿದ್ದು ಕಿರೀಟ ಹಾಕಬೇಕಾದ್ರೆ ನಿನ್ನ 2 ಕಿವಿಗಳು ಅಡ್ಡ ಬರುತ್ತಲ್ಲ, ಅದಕ್ಕೆ ನಿನ್ನ ಕಿವಿನ ಕಟ್ ಮಾಡಿರೋದು. ಅಷ್ಟು ಅರ್ಥ ಆಗಲ್ವ ನಿನಗೆ? ಬಾ ನನ್ನ ಜೊತೆ, ಪಟ್ಟಾಭಿಷೇಕ ಮಾಡ್ತಾರೆ ಸಿಂಹರಾಜ ಅಂತ ಹೇಳಿ ನರಿ ಮತ್ತೆ ಕರ್ಕೊಂಡು ಹೋಗುತ್ತೆ. ಈ ಕತ್ತೆ, ಹೌದಾ ನನಗೆ ಪಟ್ಟಾಭಿಷೇಕನ ಅಂತ ಖುಷಿಯಿಂದ ಮತ್ತೆ ಹೋಗುತ್ತೆ. ಆಗ ಕತ್ತೆ ಬರ್ತಾ ಇದ್ದ ಹಾಗೆ ಸಿಂಹ ಬಂದು ನನಗೆ ಊಟ ಸಿಕ್ತು ಅಂತ ಮತ್ತೆ ಎಗರುತ್ತೆ. ಕತ್ತೆದು ಬಾಲ ಕಟ್ಟಾಗೋಯ್ತು. ಈಗ ಕತ್ತೆ ಬಾಲ ಕಟ್ಟಾಗೋಯ್ತು. ಮತ್ತೆ ಕತ್ತೆ ಕಿರ್ಚ್ಕೊಂಡು ನೋವಿಂದ ಓಡೋಗುತ್ತೆ. ಯಪ್ಪ, ನನಗೆ ಯಾವ ಸಿಂಹಾಸನೂ ಬೇಡ, ಪಟ್ಟಾಭಿಷೇಕನೂ ಬೇಡ, ನಾನು ಉಳಿದ್ರೆ ಸಾಕು ಅಂತ ಓಡೋಯ್ತು ಕತ್ತೆ. ಆಗ ಸಿಂಹ ಹೇಳುತ್ತೆ ಯಾರಿಗೆ, ನರಿಗೆ, ಏ ನರಿ, ನೀನು ಕರ್ಕೊಂಡು ಬಂದಿದ್ದಲ್ಲ ಆ ಕತ್ತೆ ಓಡೋಯ್ತು, ನನಗೆ ಹಸಿವಾಗ್ತಿದೆ, ನೀನು ಹೋಗಿ ಕತ್ತೆ ಕರ್ಕೊಂಡು ಬಾ, ಇಲ್ಲ ಅಂತಂದರೆ ನಿನ್ನನ್ನೇ ಕೊಂದು ತಿಂತೀನಿ ಅಂತ ನರಿಗೆ ಹೇಳುತ್ತೆ ಸಿಂಹ. ಸರಿ ಅಂತ ನರಿ ಏನು ಮಾಡುತ್ತೆ, ಮತ್ತೆ ಕತ್ತೆಯನ್ನು ಹುಡ್ಕೊಂಡು ಹೋಗುತ್ತೆ. ಕತ್ತೆ ಕಿವಿ ಕಟ್ಟಾಗ್ಬಿಟ್ಟಿದೆ, ಬಾಲ ಕಟ್ಟಾಗೋಗಿದೆ, ರಕ್ತ ಬರ್ತಿದೆ, ಮಲಗಿದೆ ಕತ್ತೆ ನೋವಿಂದ.
ಆಗ ನರಿ ಹೇಳ್ತದೆ, ಏ ಕತ್ತೆ, ನಿನಗೆ ಬುದ್ಧಿ ಇಲ್ವಾ? ಸಿಂಹರಾಜ ಏನಕ್ಕೆ ಗೊತ್ತಾ ನೀನು ಬಾಲ ಕಟ್ ಮಾಡಿರೋದು? ನೀನು ಸಿಂಹಾಸನದ ಮೇಲೆ ಕೂತ್ಕೋಬೇಕಾದ್ರೆ ನಿನ್ನ ಬಾಲ ಅಡ್ಡ ಬರುತ್ತಲ್ಲ, ಅದಕ್ಕೆ ನೀನು ಬಾಲ ಕಟ್ ಮಾಡಿರೋದು. ನೀನು ಅಷ್ಟಕ್ಕೆ ನೀನು ಹತ್ಕೊಂಡು ಬಂದರೆ ಹೆಂಗೆ? ಬಾ, ನಿನಗೆ ಸಿಂಹಾಸನ ಮೇಲೆ ಕೂರಿಸಿ ಪಟ್ಟಾಭಿಷೇಕ ಮಾಡಿ ಕಿರೀಟ ಹಾಕ್ತಾರೆ ಸಿಂಹರಾಜ, ಬಾ ಬಾ ಅಂತ ಮತ್ತೆ ಕರ್ಕೊಂಡು ಹೋಗುತ್ತೆ. ಆ ಮಾತನ್ನ ನಂಬಿಕೊಂಡು ಈ ಕತ್ತೆ ನರಿ ಜೊತೆ ಹೋಗುತ್ತೆ. ಕತ್ತೆ ಬರ್ತಿದ್ದ ಹಾಗೇನೆ ಮತ್ತೆ ಏನು ಮಾಡುತ್ತೆ, ಸಿಂಹ ಕತ್ತೆ ಮೇಲೆ ಎಗರಿ ಬಿದ್ದು ಆ ಕತ್ತೆಯನ್ನು ಕೊಂದು ಬಿಡುತ್ತೆ. ಕತ್ತೆ ಸತ್ತು ಹೋಗುತ್ತೆ. ಆಗ ನರಿನ ಕರೆದುಬಿಟ್ಟು ಸಿಂಹ ಹೇಳುತ್ತೆ, ಏ ನರಿ, ಹೋಗು, ಆ ಕತ್ತೆನ ನಾನು ಕೊಂದಿದ್ದೀನಿ. ಆ ಕತ್ತೆ ಒಳಗಡೆ ಇರುವ ಭಾಗಗಳು, ಅಂಗಗಳು, ಕಿಡ್ನಿ, ಲಿವರು, ಹಾರ್ಟು, ಬ್ರೈನು ಎಲ್ಲನೂ ಎತ್ಕೊಂಡು ಬೇರೆ ಬೇರೆ ಮಾಡಿಕೊಂಡು ನಾನು ಮುಂದೆ ತಗೊಂಡು ಬಾ, ನಾನು ತಿನ್ನಬೇಕು ಅಂತ ಸಿಂಹ ನರಿಗೆ ಹೇಳುತ್ತೆ. ನರಿ ಏನು ಮಾಡುತ್ತೆ, ಆ ಕತ್ತೆಯ ಹಾರ್ಟು, ಕಿಡ್ನಿ, ಲಿವರು, ಬ್ರೈನು ಎಲ್ಲನೂ ಬೇರೆ ಬೇರೆ ಮಾಡುತ್ತೆ. ಈ ನರಿಗೆ ಸ್ವಲ್ಪ ಹಸಿವಾಗಿರುತ್ತೆ. ಅದೇನು ಮಾಡುತ್ತೆ, ಆ ಸ್ವಲ್ಪ ಬ್ರೈನನ್ನು ಎತ್ಕೊಂಡು ತಿಂದ್ಬಿಡುತ್ತದೆ. ಸ್ವಲ್ಪ ಅಲ್ಲ, ಪೂರ್ತಿನೇ ತಿಂದ್ಬಿಡುತ್ತೆ. ಬ್ರೈನನ್ನು ತಿಂದ್ಬಿಡುತ್ತೆ ನರಿ. ತಿಂದ್ಬಿಟ್ಟು ಅದು ಉಳ್ದಿದ್ದ ಭಾಗಗಳನ್ನೆಲ್ಲ ತೊಗೊಂಬಂದು ಕೊಡುತ್ತೆ. ಕಿಡ್ನಿ, ಹಾರ್ಟು, ಲಿವರ್ನೆಲ್ಲ ತೊಗೊಂಬಂದು ಸಿಂಹಕ್ಕೆ ಕೊಡುತ್ತೆ. ಸಿಂಹ ಎಲ್ಲವನ್ನ ನೋಡುತ್ತೆ. ಆ ಕಿಡ್ನಿ, ಲಿವರು, ಹಾರ್ಟು ಎಲ್ಲ ಇದೆ. ಏನರಿ, ಬ್ರೈನಲ್ಲಿ ಬ್ರೈನೇ ಕಾಣಿಸ್ತಾ ಇಲ್ಲ. ಆಗ ಈ ನರಿ ಹೇಳುತ್ತೆ, ಸಿಂಹರಾಜ, ಅದಕ್ಕೇನಾದರೂ, ಆ ಕತ್ತೆಗೇನಾದರೂ ಬ್ರೈನ್ ಇದ್ದಿದ್ದರೆ ನೀವು ಮೊದಲನೇ ಸಲ ಕತ್ತೆ ಮೇಲೆ ಎಗರ್ದಾಗಲೇ, ಅದ್ರ ಕಿವಿ ಕಟ್ಟಾದಾಗಲೇ ಅದು ಓಡ್ ಹೋಗಬೇಕಾಗಿತ್ತು, ಮತ್ತೆ ಅದು ಬರಬಾರ್ದಾಗಿತ್ತು. ಅದು ಮತ್ತೆ ವಾಪಸ್ ಬಂದಿದೆ ಅಂತಂದರೆ ಅದಕ್ಕೆ ಬ್ರೈನ್ ಇಲ್ಲ, ಬ್ರೈನಲ್ಲಿ ಬುದ್ಧಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಸಿಂಹರಾಜ ಅಂತ ನರಿ ಹೇಳುತ್ತೆ. ಆಗ ನರಿ, ಹೌದಲ್ವಾ, ಅದಕ್ಕೆ ಬ್ರೈನ್ ಇದ್ದಿದ್ದರೆ ಅದು ಮೊದಲನೇ ಸಲಿನೇ ತಪ್ಪಿಸ್ಕೊಂಡು ಓಡ್ ಹೋಗ್ತಾ ಇತ್ತು, ಮತ್ತು ವಾಪಸ್ ಬರ್ತಾನೆ ಇರಲಿಲ್ಲ. ಅದರಲ್ಲಿ ಬ್ರೈನ್ ಇಲ್ಲ, ಬುದ್ಧಿನೇ ಇಲ್ಲ ಆ ಕತ್ತೆಗೆ ಅಂತ ಹೇಳಿ ಇರುವ ಕಿಡ್ನಿ, ಲಿವರು, ಹಾರ್ಟನ್ನೆಲ್ಲ ಸಿಂಹ ಚೆನ್ನಾಗಿ ತಿಂದು ಸಂತೋಷವಾಗಿರುತ್ತೆ. ಈ ಕಥೆಯಲ್ಲಿ ದಡ್ಡ ಯಾರು? ದಡ್ಡ ಯಾರು? ಕತ್ತೆ ದಡ್ಡ. ಬುದ್ಧಿವಂತ ಯಾರು? ನರಿ ಬುದ್ಧಿವಂತ. ನರಿಗೆ ಇನ್ನೊಂದು ಬುದ್ಧಿ ಏನು ಅಂತಂದ್ರೆ, ಇಲ್ಲಿ ಮೋಸ ಮಾಡ್ತು. ಯಾರಿಗೆ ಮೋಸ ಮಾಡ್ತು? ಕತ್ತೆಗೆ. ಯಾರು ಮೋಸ ಮಾಡಿದ್ರು? ನರಿ ಮೋಸ ಮಾಡ್ತು. ಈ ಕಥೆಯ ನೀತಿ ಏನು ಅಂತಂದ್ರೆ, ಸಜ್ಜನರ ಸಹವಾಸ ಹೆಜ್ಜೆನು ಸವಿದಂತೆ. ಅಂದ್ರೆ ನಾವು ಒಳ್ಳೆಯವರ ಸ್ನೇಹ ಮಾಡಬೇಕು, ಕೆಟ್ಟವರ ಸ್ನೇಹ ಮಾಡಬಾರದು. ಅರ್ಥ ಆಯ್ತಾ ಮಕ್ಕಳೇ? ಸರಿ, ಕಥೆ ಇಷ್ಟ ಆಯ್ತಾ ನಿಮಗೆ? ಸರಿ, ಥ್ಯಾಂಕ್ ಯು ಮಕ್ಕಳೇ.